electric field due to dipole on its equatorial line or a plane ಅಂತ ಹೇಳ್ಬೋದು. Okay, here this is a dipole. ಇದೇನು ಕಾಣಿಸ್ತಾ ಇರೋದು dipole, a system of two equal and opposite charges separated by a small distance, let us say 2a, and this line is the equatorial line. ಅಥವಾ ಇದನ್ನೇ ನೀವು ಹೀಗೆ ಡ್ರಾ ಮಾಡಿದ್ರೆ this is a equatorial plane, and ಈ equatorial plane ಅಥವಾ ಲೈನ್ ಮೇಲೆ ಏನು ಹೇಳಬೇಕು, electric field ಎಷ್ಟು due to this dipole. Okay, and we are going to derive that electric field on the equatorial line of a dipole is in derive ಮಾಡ್ತೀರಿ, that is minus 1 by 4 pi epsilon naught vector p divided by r square plus a square to the power 3 by 2. This is what we are going to derive. Okay, ಈಗ ಫಸ್ಟ್ ಏನು ಮಾಡಬೇಕು, here electric field at this point p due to this dipole, ಈ ಡಿಸ್ಟೆನ್ಸ್ ಏನದಲ್ಲ, ಈ ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ ಮತ್ತು ಡಿಸ್ಟೆನ್ಸ್, ದಟ್ ಇಸ್ ಲೆಂತ್ ಆಫ್ ದ ಡೈಪೋಲ್. 2a is the distance between the charges entry, that is the length of the dipole ಅಂತಾನು ಕರೀಬಹುದು. and o ಅನ್ನೋದೇನದ, that is the midpoint of the dipole ಅಂತ ಹೇಳೋಣ. and here p is the dipole moment, this vector p, it is better ಏನಾಗಬೇಕಿದು, it should be a vector p ಆಗಬೇಕು. ಓಕೆ, ಇದೇನಿದು ವೆಕ್ಟರ್ p, ಏನದು ವೆಕ್ಟರ್ p is the dipole moment ಆಗಿರಲಿ. and here there is another p. p is the point on the equatorial line. ಇಲ್ಲಿ ಕಾಣಿಸ್ತಾ ಇರೋದು ಏನು p ಅದಲ್ಲ, that is the point on the equatorial line. ಈ ಸೆಂಟರ್ ಆಫ್ ದ ಡೈಪೋಲ್ ಮತ್ತೆ ಪಾಯಿಂಟ್ ಪಿ ಇವುಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಏನದಲ್ಲ, ದಟ್ ಈಸ್ ಆರ್. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಫಸ್ಟ್ ಇಲ್ಲಿ ಒಂದು ಪ್ಲಸ್ ಕ್ಯೂದಿಂದ ಇಲ್ಲಿ ಪಾಯಿಂಟ್ ಪಿಗಿರುವಂತಹ ಡಿಸ್ಟೆನ್ಸ್ ಎಷ್ಟು ಅದನ್ನು ಫೈಂಡ್ ಮಾಡ್ಬೇಕು. ಹೇಗೆ ಫೈಂಡ್ ಮಾಡಬೇಕು, ಸಪೋಸ್ ದಿಸ್ ಲೆಂತ್ ಆಫ್ ದ ಡೈಪೋಲ್ 2a ಆದರೆ ಸೆಂಟರ್ ಆಫ್ ದ ಡೈಪೋಲ್ ಇಂದ ಇಲ್ಲಿ ಬಿ ಪ್ಲಸ್ ಕ್ಯೂಗಿರೋ ಚಾರ್ಜ್ ಏನಾಗಿರುತ್ತೆ, ದಟ್ ಈಸ್ ಎ ಆಗಿರುತ್ತೆ, ರೈಟ್. ಅಂಡ್ ಪಾಯಿಂಟ್ ಪಿ ದಿಂದ ಹೋಗಿರುವಂತಹ ಡಿಸ್ಟೆನ್ಸ್ ಆರ್ ಆಗಿರುತ್ತೆ. ಅಂಡ್ ನೌ ದಿಸ್ ಈಸ್, ಯು ಕ್ಯಾನ್ ಸಿ ದಿಸ್ ಈಸ್ ಓ ಬಿ ಪಿ ಈಸ್ ಯುವರ್ ರೈಟ್ ಆಂಗಲ್ ಟ್ರಯಾಂಗಲ್, ಅಂಡ್ ದಿಸ್ ಬಿ ಪಿ ಏನಾಗಿರುತ್ತೆ, ದಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2, ದಟ್ ಈಸ್ ಅಕಾರ್ಡಿಂಗ್ ಟು ಯುವರ್ ಪೈಥಾಗೋರಸ್, ರೈಟ್. ಓಕೆ, ಅಂಡ್ ಹಿಯರ್ ಇಲ್ಲಿಯೂ ಕೂಡ ಇದು ಎ ಪಿ ಡಿಸ್ಟೆನ್ಸ್ ಏನದಲ್ಲ, ಅದು ಕೂಡ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2 ಆಗುತ್ತೆ, ಬಿಕಾಸ್ ಹಿಯರ್ ದಿಸ್ ಎ ದಿಂದ ಓ ಡಿಸ್ಟೆನ್ಸ್ ಏನದ ಎ ಅದ. ಓಕೆ, ಅಂಡ್ ಓ ದಿಂದ ಪಿ ಗಿರುವಂತಹ ಡಿಸ್ಟೆನ್ಸ್ ಏನದ ಆರ್ ಅದ, ಅಂಡ್ ದಿಸ್ ಈಸ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇದು ಈ ಡಿಸ್ಟೆನ್ಸ್ ಎ ಪಿ ಡಿಸ್ಟೆನ್ಸ್ ಏನಾಗುತ್ತೆ, ದಟ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಅದನ್ನೇ ನಾವು ಈ ರೀತಿ ಬರ್ತೀವಿ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದ ಪ್ಲಸ್ ಕ್ಯೂ ಚಾರ್ಜ್ ಎಷ್ಟಾಗುತ್ತೆ ಅದನ್ನು ಬರೀಬೇಕು. ಓಕೆ, ಅಂಡ್ ಇಲ್ಲಿಂದ ಬಿ ದಿಂದ ಪಿ ಗಿರುವಂತಹ ಡಿಸ್ಟೆನ್ಸ್ ನಿಮಗೆ ಗೊತ್ತು. ಓಕೆ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಚಾರ್ಜ್ ಅಟ್ ಬಿ ಪ್ಲಸ್ ಕ್ಯೂ ಅದ, ಏನು ಬರೀತೀರಿ, 1/4 pi epsilon naught that charge q divided by r square plus a square ಬರೀತಾ ಇದ್ದೀರಿ. ಓಕೆ, ಏನಾಯ್ತು, ಇದನ್ನು ಸ್ಕ್ವೇರ್ ಮಾಡಬೇಕಾಗತ್ತೆ, ಬಿಕಾಸ್ ವಿ ನೋ ದ್ಯಾಟ್, ನಮಗೇನು ಗೊತ್ತು, ವಿ ನೋ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ ಚಾರ್ಜ್ ದಟ್ ಈಸ್ ಗಿವನ್ ಬೈ 1/4 pi epsilon naught ಚಾರ್ಜ್ q ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಗೊತ್ತು. ಹಾಗಾಗಿ ಈ ಡಿಸ್ಟೆನ್ಸ್ ಅನ್ನ ಬಿ ಪಿ ಅನ್ನು ನೀವು ಸ್ಕ್ವೇರ್ ಮಾಡಿದ್ರೆ ಯು ವಿಲ್ ಗೆಟ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ. ಅಂಡ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಏನಾಗಿರುತ್ತೆ, ಈ ಡೈರೆಕ್ಷನ್ ಅಂತ, ದಟ್ ಈಸ್ ಬಿ ದಿಂದ ಪಿ ಡೈರೆಕ್ಷನ್ ಅಂತ, ಹಾಗಾಗಿ ಅಲಾಂಗ್ ಬಿ ಪಿ ಅಂತ ಬರೀತಾ ಇದೀವಿ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ ಮೈನಸ್ ಕ್ಯೂ ಚಾರ್ಜ್, ಈ ಮೈನಸ್ ಕ್ಯೂ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಏನಾಗಿರುತ್ತೆ ಅದನ್ನು ಬರಿತಾ ಇದ್ದೀವಿ, ದಟ್ ಈಸ್ 1/4 pi epsilon naught q divided by r square plus a square, and the direction of electric field is p ದಿಂದ a. Okay, why it is p ದಿಂದ a ಎದಕ್ಕೆ ಬರಿತಾ ಇದ್ದೀರಿ, because it is a negative charge ಅದ, and here it is electric field due to plus q charge, electric field due to minus q charge. Okay, next ಇಲ್ಲಿ ನೋಡ್ರಿ, here ಇಲ್ಲಿ electric field due to plus q charge ಇದೇನದಲ್ಲ, it is making an angle theta ಇದರ ಜೊತೆ. ಓಕೆ, ಬಿಕಾಸ್ ದಿಸ್ ಈಸ್ ಥೀಟಾ, ಇದು ಕೂಡ ಏನಾಗುತ್ತೆ ಥೀಟಾ ಆಗುತ್ತೆ. ನಾವು ಐ ಕ್ಯಾನ್ ರಿಸಾಲ್ವ್ ದಿಸ್, ಇದನ್ನು ನಾನು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ರಿಸಾಲ್ವ್ ಮಾಡಿದರೆ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಅಲಾಂಗ್ ಎಕ್ಸ್ ಹಾರಿಜಾಂಟಲ್ ಎಕ್ಸಿಸ್, ಆ್ಯಂಡ್ ವರ್ಟಿಕಲ್ ಎಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಇಂಟು ಸೈನ್ ಥೀಟಾ ಬರೀತೀರಿ. ಆ್ಯಂಡ್ ಅದೇ ರೀತಿ ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಅನ್ನು ನೀವು ರಿಸಾಲ್ವ್ ಮಾಡಿದರೆ along the horizontal electric field due to minus q charge into cos theta, and vertical component electric field due to
minus q charge into sin theta ಬರುತ್ತೆ on resolving this. okay, and now ಈ ಎರಡು ಕಾಂಪೋನೆಂಟ್ಗಳು ವರ್ಟಿಕಲ್ ಕಾಂಪೋನೆಂಟ್ಗಳು ಏನಾಗ್ತಾವೆ ಒಂದಕ್ಕೊಂದು ಕ್ಯಾನ್ಸಲ್, ಮ್ಯಾಗ್ನಿಟ್ಯೂಡ್ ಸೇಮ್ ಅದ ಅಪೋಸಿಟ್ ಡೈರೆಕ್ಷನ್ ನಾವು ಕ್ಯಾನ್ಸಲ್ ಆಗ್ತಾವೆ, ಇವೆರಡೂ ಏನಾಗ್ತಾವೆ ಆ್ಯಡ್ ಅಪ್ ಆಗ್ತಾವೆ. ಹಾಗಾಗಿ ಏನು ಬರಿತಾ ಇದ್ರಿ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಆನ್ ದ ಇಕ್ವಿಟೋರಿಯಲ್ ಲೈನ್ ಅಥವಾ ಪ್ಲೇನ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಇಂಟು ಕಾಸ್ ಥೀಟಾ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಇಂಟು ಕಾಸ್ ಥೀಟಾ ಇಂಟು ಮೈನಸ್ ಪಿ ಕ್ಯಾಪ್ ಅಂತ ಬರಿತಾ ಇದ್ರಿ. ವೈ ದಟ್ ಮೈನಸ್ ಪಿ ಕ್ಯಾಪ್ ಅಂದರೆ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಏನದ ನಮ್ಮ ರೈಟ್ ಸೈಡ್ ಅದ, ಆದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನದ ಲೆಫ್ಟ್ ಸೈಡ್ ಅದ. ಹಾಗಾಗಿ ಈ ಸಿನ್ಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್, ಹಾಗಾಗಿ ಅದನ್ನು ನಾವು ನೆಗೆಟಿವ್ ಪಿ ಕ್ಯಾಪ್ ಅಂತ ಬರಿತಾ ಇದ್ದೀವಿ. ಓಕೆ, ಆ್ಯಂಡ್ ಹಿಯರ್ ಕಾಸ್ ಥೀಟಾನ ಕಾಮನ್ ಬರಿತಾ ಇದ್ದೀರಿ, ಆ್ಯಂಡ್ ಹಿಯರ್ ಆಸ್ ಇಟ್ ಈಸ್ ಮೈನಸ್ ಪಿ ಕ್ಯಾಪ್ and electric field due to plus q charge into plus electric field due to minus q charge, and electric field due to plus q charge minus q charge value ನಿಮಗೆ ಗೊತ್ತು 1/4 pi epsilon naught q divided by r square plus a square. electric field due to minus q charge 1/4 pi epsilon naught q divided by r square plus a square. ಇದನ್ನ ಎರಡನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ 2 divided by 4 pi epsilon naught q divided by r square plus a square. ಓಕೆ, ಇಲ್ಲಿ ಸ್ವಲ್ಪ ನಾವು ಮಿಸ್ಟೇಕ್ ಮಾಡಿದ್ದೀವಿ, ಇದು ಸ್ಕ್ವೇರ್ ಆಗಬಾರ್ದಿಲ್ಲ, ರೈಟ್? ಓಕೆ, ಇದು ಕರೆಕ್ಟ್ ಆಯ್ತು. ಈಗ ನಾವು ಹಿಯರ್ ಕಾಸ್ ಥೀಟಾ ಏನ ನೋಡ್ರಿ, ಕಾಸ್ ಥೀಟಾ ಏನು ಬರೀತಾ ಇದ್ರಿ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಹಿಯರ್ ಕಾಸ್ ಥೀಟಾ, ಸಿ ದಿಸ್ ಟ್ರಯಾಂಗಲ್, ವಿಚ್ ಟ್ರಯಾಂಗಲ್? ಎ ಓ ಪಿ ಟ್ರಯಾಂಗಲ್ ನೋಡ್ರಿ. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು, ಯು ಕ್ಯಾನ್ ರೈಟ್ ಅಡ್ಜಸೆಂಟ್ ಸೈಡ್ ಇಂದ ಎ ಅದ. ಓಕೆ, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಬರೀಬಹುದು. ಓಕೆ, ಅಡ್ಜಸೆಂಟ್ ಸೈಡ್ ಎ ಅದ. ಓಕೆ, ಆ್ಯಂಡ್ ಅದನ್ನೇ ನಾವು ಇಲ್ಲಿ ಬರೀತಾ ಇದ್ದೀವಿ, ದಟ್ ಈಸ್ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2, ದಟ್ ಈಸ್ ಯುವರ್ ಹೈಪೋಟೆನಸ್. ಓಕೆ, ಅದನ್ನೇ ಇಲ್ಲಿ ನಾವು ಕಾಸ್ ಥೀಟಾ ಇದ್ದಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ, ದಟ್ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2 ಆ್ಯಂಡ್ ಮೈನಸ್ ಪಿ ಕ್ಯಾಪ್ ಆಸ್ ಇಟ್ ಈಸ್ ಬರೀತಾ ಇದ್ದೀರಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಹಿಯರ್ ಇಟ್ ಇಸ್ 2a ಇಂಟು ಕ್ಯೂ. ನಿಮಗೆ ಗೊತ್ತು 2a ಇಂಟು ಕ್ಯೂ ಅಂದರೆ ಡೈಪೋಲ್ ಮೂಮೆಂಟ್ ಪಿ ಆಗುತ್ತೆ. ಆ್ಯಂಡ್ ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಏನು ಇಲ್ಲ ಅಂದ್ರೆ 1 ಅದ, ಆ್ಯಂಡ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2. ಓಕೆ, 1 ಪ್ಲಸ್ 1/2 ಏನಾಗುತ್ತೆ, ದಟ್ ಈಸ್ 3/2. ಹಿಯರ್ ಇದೇನಾಯಿತು, 3/2 ಆಯಿತು ಟು ದ ಪವರ್. ಆ್ಯಂಡ್ ಹಿಯರ್ ಮೇಲಿನ ಇಕ್ವೇಶನ್ ನಾವು ಏನು ಬರೀತಾ ಇದ್ದೀವಿ, 1/4 pi epsilon naught 2 ಇಂಟು ಎ, ದಟ್ ಈಸ್ 2a ಇಂಟು ಕ್ಯೂ ಡಿವೈಡೆಡ್ ಬೈ ಇವೆರಡನ್ನು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 3/2 ಮೈನಸ್ ಪಿ ಕ್ಯಾಪ್ ಆಸ್ ಇಟ್ ಈಸ್ ಬರೀತಾ ಇದ್ದೀರಿ. ಈ ಮೈನಸ್ ಅನ್ನ ಈ ಕಡೆ ಬರೆಯೋಣ. ಓಕೆ, ಅದು ಮೈನಸ್ 1/4 pi epsilon naught ವೆಕ್ಟರ್ ಪಿ ಎದಕ್ಕೆ ಬರೀತಾ ಇದ್ದೀರಿ, ಬಿಕಾಸ್ 2a ಇಂಟು ಕ್ಯೂ ಇಸ್ ಈಕ್ವಲ್ ಟು ಪಿ ಆಗುತ್ತೆ. ಪಿ ನಿಮಗೆ ಗೊತ್ತು, ಆಗ ಹೇಳಿದ್ವಿ ಪಿ ಇಂಟು ಏನು ಪಿ ಕ್ಯಾಪ್ ಇಸ್ ಈಕ್ವಲ್ ಟು, ವಿ ಕ್ಯಾನ್ ರೈಟ್ ವೆಕ್ಟರ್ ಪಿ, ಅದನ್ನೇ ನಾವಿಲ್ಲಿ ಬರೆದಿವಿ. ಓಕೆ, ಆ್ಯಂಡ್ ದಿಸ್ ಈಸ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಇಟ್ಸ್ ಇಕ್ವೇಟೋರಿಯಲ್ ಲೈನ್ ಆರ್ ಅ ಪ್ಲೇನ್, that is minus 1/4 pi epsilon naught vector p divided by r square plus a square to the power 3/2. Suppose if r is very large compared to the 2a is the length of the dipole, then you can neglect a square may be neglected, a square ನೀವು neglect ಮಾಡ್ತೀರಿ. ಹಾಗಾಗಿ you can write it like this, ಇದನ್ನ electric field on the axial line is equal to 1 minus 1/4 pi epsilon naught vector p divided by ಆರ್ ಕ್ಯೂಬ್ ಅಂತ ಬರೀಬಹುದು. ಅದನ್ನೇ ನಾವು ಹೇಗೆ ಬರ್ದೀವಿ, ಮೈನಸ್ ವೆಕ್ಟರ್ ಪಿ ಡಿವೈಡೆಡ್ ಬೈ 4 pi epsilon naught ಇಂಟು ಆರ್ ಕ್ಯೂಬ್ ಅಂತ ಬರ್ದೀವಿ. ಇಫ್ ಯು ಕಂಪೇರ್ ದಿಸ್ ವಿತ್ ದ ಎಕ್ಸೈಲ್ ಲೈನ್ ಮೇಲೆ ಏನು ಬಂದಿತ್ತು ನೋಡ್ರಿ, ಅಲ್ಲಿ ವ್ಯಾಲ್ಯೂ ಬಂದಿತ್ತು 1 divided by 4 pi epsilon naught to 2 ಇಂಟು ವೆಕ್ಟರ್ ಪಿ ಡಿವೈಡೆಡ್ ಬೈ ಆರ್ ಕ್ಯೂಬ್ ಬಂದಿತ್ತು. ಆ್ಯಂಡ್ ಹಾಗಾಗಿ ಎಕ್ಸೈಲ್ ಲೈನ್ ಮೇಲೆ ಸೇಮ್ ಡಿಸ್ಟೆನ್ಸಿಗೆ ಎದುರು ಇಕ್ವೇಟೋರಿಯಲ್ ಲೈನ್ ಡಬಲ್ ಇರುತ್ತೆ. ಇದು ಕೂಡ ನೀವು ನೋಟ್ ಮಾಡುವಂತಹ ಪಾಯಿಂಟ್ ಅಂತ ನಾನು ಹೇಳಬಹುದು.